ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಾಫ್ಟಿಂಗ್ ಮಾಡುವಂಥದ್ದು ಅಂದ್ರೆ ಸ್ಟಂಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ನಡು ರಸ್ತೆಯಲ್ಲಿ. ಅದೇ ಕಾರನ್ನ ಅಂದ್ರೆ ನೀವು ನೋಡ್ತಾ ಇರೋದು ಆ ಕಾರನ್ನ ಈಗಾಗಲೇ ಕೂಡ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಅದನ್ನ ಅವರ ಕಡೆ ರಿಕಿ ರೈ ಒಡೆತನದ ಕಾರು ಅಂತ ಕನ್ಫರ್ಮೇಶನ್ ಆಗಿದೆ. ಅಂದ್ರೆ ದೆಹಲಿ ಮೂಲದ ಕಾರು. ವಿನೋದ್ ಕುಮಾರ್ ಎಂಬುವರಿಂದ ಆ ಕಾರನ್ನ ಸೆಕೆಂಡ್ ಹ್ಯಾಂಡ್ಗೆ ಬೈ ಮಾಡಿರ್ತಾರೆ. ಇದೇ ಜನವರಿ 27ನೇ ತಾರೀಕಿನಂದು ಅವರು ರಿಕಿ ರೈ ಅವರು ಅದನ್ನ ವಶಕ್ಕೆ ಅಂದ್ರೆ ಬೈ ಮಾಡಿರ್ತಾರೆ. ಈಗ ಅದೇ ಕಾರಿನಲ್ಲಿ ಅವರು ಡ್ರಾಫ್ಟಿಂಗ್ ಮಾಡುವಂಥದ್ದು ಅಂದ್ರೆ ಸ್ಟಂಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಾರನ್ನ ಏನ ಪೊಲೀಸರು ಕೂಡ ವಶಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರ್ತಾರೆ. ಈಗ ಸದ್ಯಕ್ಕೆ ಅದರಲ್ಲಿರುವಂತಹ ಕಾರಿನ ಒಳಗಡೆ ಇರುವಂತದ್ದು ಯಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲ. ಬಟ್ ಆ ಕಾರು ರಿಕ್ಕಿ ರೈ ಒಡೆತನದ ಅನ್ನುವುದಕ್ಕೆ ಎಲ್ಲಾ ರೀತಿಯಾದಂತಹ ದಾಖಲಾತಿಗಳು ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿ ಆ ಕಾರನ್ನ ಬೈ ಮಾಡಿರುವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಎಲ್ಲ ಕೂಡ ಪತ್ತೆ ಆಗಿರುತ್ತೆ. ಸದ್ಯಕ್ಕೆ ಆ ಕಾರಿನ ಒಳಗಡೆ ಯಾರಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿಯನ್ನ ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಾಫ್ಟಿಂಗ್ ಮಾಡುವಂಥದ್ದು ಅಂದ್ರೆ ಸ್ಟಂಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ನಡು ರಸ್ತೆಯಲ್ಲಿ. ಅದೇ ಕಾರನ್ನ ಅಂದ್ರೆ ನೀವು ನೋಡ್ತಾ ಇರೋದು ಆ ಕಾರನ್ನ ಈಗಾಗಲೇ ಕೂಡ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಅದನ್ನ ಅವರ ಕಡೆ ರಿಕಿ ರೈ ಒಡೆತನದ ಕಾರು ಅಂತ ಕನ್ಫರ್ಮೇಶನ್ ಆಗಿದೆ. ಅಂದ್ರೆ ದೆಹಲಿ ಮೂಲದ ಕಾರು. ವಿನೋದ್ ಕುಮಾರ್ ಎಂಬುವರಿಂದ ಆ ಕಾರನ್ನ ಸೆಕೆಂಡ್ ಹ್ಯಾಂಡ್ಗೆ ಬೈ ಮಾಡಿರ್ತಾರೆ. ಇದೇ ಜನವರಿ 27ನೇ ತಾರೀಕಿನಂದು ಅವರು ರಿಕಿ ರೈ ಅವರು ಅದನ್ನ ವಶಕ್ಕೆ ಅಂದ್ರೆ ಬೈ ಮಾಡಿರ್ತಾರೆ. ಈಗ ಅದೇ ಕಾರಿನಲ್ಲಿ ಅವರು ಡ್ರಾಫ್ಟಿಂಗ್ ಮಾಡುವಂಥದ್ದು ಅಂದ್ರೆ ಸ್ಟಂಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಾರನ್ನ ಏನ ಪೊಲೀಸರು ಕೂಡ ವಶಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರ್ತಾರೆ. ಈಗ ಸದ್ಯಕ್ಕೆ ಅದರಲ್ಲಿರುವಂತಹ ಕಾರಿನ ಒಳಗಡೆ ಇರುವಂತದ್ದು ಯಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲ. ಬಟ್ ಆ ಕಾರು ರಿಕ್ಕಿ ರೈ ಒಡೆತನದ ಅನ್ನುವುದಕ್ಕೆ ಎಲ್ಲಾ ರೀತಿಯಾದಂತಹ ದಾಖಲಾತಿಗಳು ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿ ಆ ಕಾರನ್ನ ಬೈ ಮಾಡಿರುವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಎಲ್ಲ ಕೂಡ ಪತ್ತೆ ಆಗಿರುತ್ತೆ. ಸದ್ಯಕ್ಕೆ ಆ ಕಾರಿನ ಒಳಗಡೆ ಯಾರಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿಯನ್ನ ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಾಫ್ಟಿಂಗ್ ಮಾಡುವಂಥದ್ದು ಅಂದ್ರೆ ಸ್ಟಂಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ನಡು ರಸ್ತೆಯಲ್ಲಿ. ಅದೇ ಕಾರನ್ನ ಅಂದ್ರೆ ನೀವು ನೋಡ್ತಾ ಇರೋದು ಆ ಕಾರನ್ನ ಈಗಾಗಲೇ ಕೂಡ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಅದನ್ನ ಅವರ ಕಡೆ ರಿಕಿ ರೈ ಒಡೆತನದ ಕಾರು ಅಂತ ಕನ್ಫರ್ಮೇಶನ್ ಆಗಿದೆ. ಅಂದ್ರೆ ದೆಹಲಿ ಮೂಲದ ಕಾರು. ವಿನೋದ್ ಕುಮಾರ್ ಎಂಬುವರಿಂದ ಆ ಕಾರನ್ನ ಸೆಕೆಂಡ್ ಹ್ಯಾಂಡ್ಗೆ ಬೈ ಮಾಡಿರ್ತಾರೆ. ಇದೇ ಜನವರಿ 27ನೇ ತಾರೀಕಿನಂದು ಅವರು ರಿಕಿ ರೈ ಅವರು ಅದನ್ನ ವಶಕ್ಕೆ ಅಂದ್ರೆ ಬೈ ಮಾಡಿರ್ತಾರೆ. ಈಗ ಅದೇ ಕಾರಿನಲ್ಲಿ ಅವರು ಡ್ರಾಫ್ಟಿಂಗ್ ಮಾಡುವಂಥದ್ದು ಅಂದ್ರೆ ಸ್ಟಂಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಾರನ್ನ ಏನ ಪೊಲೀಸರು ಕೂಡ ವಶಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರ್ತಾರೆ. ಈಗ ಸದ್ಯಕ್ಕೆ ಅದರಲ್ಲಿರುವಂತಹ ಕಾರಿನ ಒಳಗಡೆ ಇರುವಂತದ್ದು ಯಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲ. ಬಟ್ ಆ ಕಾರು ರಿಕ್ಕಿ ರೈ ಒಡೆತನದ ಅನ್ನುವುದಕ್ಕೆ ಎಲ್ಲಾ ರೀತಿಯಾದಂತಹ ದಾಖಲಾತಿಗಳು ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿ ಆ ಕಾರನ್ನ ಬೈ ಮಾಡಿರುವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಎಲ್ಲ ಕೂಡ ಪತ್ತೆ ಆಗಿರುತ್ತೆ. ಸದ್ಯಕ್ಕೆ ಆ ಕಾರಿನ ಒಳಗಡೆ ಯಾರಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿಯನ್ನ ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಾಫ್ಟಿಂಗ್ ಮಾಡುವಂಥದ್ದು ಅಂದ್ರೆ ಸ್ಟಂಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ನಡು ರಸ್ತೆಯಲ್ಲಿ. ಅದೇ ಕಾರನ್ನ ಅಂದ್ರೆ ನೀವು ನೋಡ್ತಾ ಇರೋದು ಆ ಕಾರನ್ನ ಈಗಾಗಲೇ ಕೂಡ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಅದನ್ನ ಅವರ ಕಡೆ ರಿಕಿ ರೈ ಒಡೆತನದ ಕಾರು ಅಂತ ಕನ್ಫರ್ಮೇಶನ್ ಆಗಿದೆ. ಅಂದ್ರೆ ದೆಹಲಿ ಮೂಲದ ಕಾರು. ವಿನೋದ್ ಕುಮಾರ್ ಎಂಬುವರಿಂದ ಆ ಕಾರನ್ನ ಸೆಕೆಂಡ್ ಹ್ಯಾಂಡ್ಗೆ ಬೈ ಮಾಡಿರ್ತಾರೆ. ಇದೇ ಜನವರಿ 27ನೇ ತಾರೀಕಿನಂದು ಅವರು ರಿಕಿ ರೈ ಅವರು ಅದನ್ನ ವಶಕ್ಕೆ ಅಂದ್ರೆ ಬೈ ಮಾಡಿರ್ತಾರೆ. ಈಗ ಅದೇ ಕಾರಿನಲ್ಲಿ ಅವರು ಡ್ರಾಫ್ಟಿಂಗ್ ಮಾಡುವಂಥದ್ದು ಅಂದ್ರೆ ಸ್ಟಂಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಾರನ್ನ ಏನ ಪೊಲೀಸರು ಕೂಡ ವಶಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರ್ತಾರೆ. ಈಗ ಸದ್ಯಕ್ಕೆ ಅದರಲ್ಲಿರುವಂತಹ ಕಾರಿನ ಒಳಗಡೆ ಇರುವಂತದ್ದು ಯಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲ. ಬಟ್ ಆ ಕಾರು ರಿಕ್ಕಿ ರೈ ಒಡೆತನದ ಅನ್ನುವುದಕ್ಕೆ ಎಲ್ಲಾ ರೀತಿಯಾದಂತಹ ದಾಖಲಾತಿಗಳು ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿ ಆ ಕಾರನ್ನ ಬೈ ಮಾಡಿರುವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಎಲ್ಲ ಕೂಡ ಪತ್ತೆ ಆಗಿರುತ್ತೆ. ಸದ್ಯಕ್ಕೆ ಆ ಕಾರಿನ ಒಳಗಡೆ ಯಾರಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿಯನ್ನ ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಾಫ್ಟಿಂಗ್ ಮಾಡುವಂಥದ್ದು ಅಂದ್ರೆ ಸ್ಟಂಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ನಡು ರಸ್ತೆಯಲ್ಲಿ. ಅದೇ ಕಾರನ್ನ ಅಂದ್ರೆ ನೀವು ನೋಡ್ತಾ ಇರೋದು ಆ ಕಾರನ್ನ ಈಗಾಗಲೇ ಕೂಡ ಏನು
ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಅದನ್ನ ಅವರ ಕಡೆ ರಿಕಿ ರಾಯ್ ಒಡೆತನದ ಕಾರು ಅಂತ ಕನ್ಫರ್ಮೇಶನ್ ಆಗಿದೆ. ಅಂದ್ರೆ ದೆಹಲಿ ಮೂಲದ ಕಾರು. ವಿನೋದ್ ಕುಮಾರ್ ಎಂಬುವರಿಂದ ಆ ಕಾರನ್ನ ಸೆಕೆಂಡ್ ಹ್ಯಾಂಡ್ಗೆ ಬೈ ಮಾಡಿರ್ತಾರೆ. ಇದೇ ಜನವರಿ 27ನೇ ತಾರೀಕಿನಂದು ಅವರು ರಿಕಿ ರಾಯ್ ಅವರು ಅದನ್ನ ವಶಕ್ಕೆ ಅಂದ್ರೆ ಬೈ ಮಾಡಿರ್ತಾರೆ. ಈಗ ಅದೇ ಕಾರಿನಲ್ಲಿ ಅವರು ಡ್ರಾಫ್ಟಿಂಗ್ ಮಾಡುವಂತದ್ದು ಅಂದ್ರೆ ಸ್ಟಂಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಾರನ್ನ ಏನ ಪೊಲೀಸರು ಕೂಡ ವಶಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರ್ತಾರೆ. ಈಗ ಸದ್ಯಕ್ಕೆ ಅದರಲ್ಲಿರುವಂತಹ ಕಾರಿನ ಒಳಗಡೆ ಇರುವಂತದ್ದು ಯಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲ. ಬಟ್ ಆ ಕಾರು ರಿಕ್ಕಿ ರೈ ಒಡೆತನದ ಅನ್ನುವುದಕ್ಕೆ ಎಲ್ಲಾ ರೀತಿಯಾದಂತಹ ದಾಖಲಾತಿಗಳು ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿ ಆ ಕಾರನ್ನ ಬೈ ಮಾಡಿರುವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಎಲ್ಲ ಕೂಡ ಪತ್ತೆ ಆಗಿರುತ್ತೆ. ಸದ್ಯಕ್ಕೆ ಆ ಕಾರಿನ ಒಳಗಡೆ ಯಾರಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿಯನ್ನ ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಕ್ಕಿ ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಾಫ್ಟಿಂಗ್ ಮಾಡುವಂತದ್ದು ಅಂದ್ರೆ ಸ್ಟಂಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ನಡು ರಸ್ತೆಯಲ್ಲಿ. ಅದೇ ಕಾರನ್ನ ಅಂದ್ರೆ ನೀವು ನೋಡ್ತಾ ಇರೋದು ಆ ಕಾರನ್ನ ಈಗಾಗಲೇ ಕೂಡ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಅದನ್ನ ಅವರ ಕಡೆ ರಿಕ್ಕಿ ರಾಯ್ ಒಡೆತನದ ಕಾರು ಅಂತ ಕನ್ಫರ್ಮೇಶನ್ ಆಗಿದೆ. ಅಂದ್ರೆ ದೆಹಲಿ ಮೂಲದ ಕಾರು. ವಿನೋದ್ ಕುಮಾರ್ ಎಂಬುವರಿಂದ ಆ ಕಾರನ್ನ ಸೆಕೆಂಡ್ ಹ್ಯಾಂಡ್ಗೆ ಬೈ ಮಾಡಿರ್ತಾರೆ. ಇದೇ ಜನವರಿ 27ನೇ ತಾರೀಕಿನಂದು ಅವರು ರಿಕ್ಕಿ ರಾಯ್ ಅವರು ಅದನ್ನ ವಶಕ್ಕೆ ಅಂದ್ರೆ ಬೈ ಮಾಡಿರ್ತಾರೆ. ಈಗ ಅದೇ ಕಾರಿನಲ್ಲಿ ಅವರು ಡ್ರಾಫ್ಟಿಂಗ್ ಮಾಡುವಂತದ್ದು ಅಂದ್ರೆ ಸ್ಟಂಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಾರನ್ನ ಏನ ಪೊಲೀಸರು ಕೂಡ ವಶಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರ್ತಾರೆ. ಈಗ ಸದ್ಯಕ್ಕೆ ಅದರಲ್ಲಿರುವಂತಹ ಕಾರಿನ ಒಳಗಡೆ ಇರುವಂತದ್ದು ಯಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲ. ಬಟ್ ಆ ಕಾರು ರಿಕ್ಕಿ ರೈ ಒಡೆತನದ ಅನ್ನುವುದಕ್ಕೆ ಎಲ್ಲಾ ರೀತಿಯಾದಂತಹ ದಾಖಲಾತಿಗಳು ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿ ಆ ಕಾರನ್ನ ಬೈ ಮಾಡಿರುವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಎಲ್ಲ ಕೂಡ ಪತ್ತೆ ಆಗಿರುತ್ತೆ. ಸದ್ಯಕ್ಕೆ ಆ ಕಾರಿನ ಒಳಗಡೆ ಯಾರಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿಯನ್ನ ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಕ್ಕಿ ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಾಫ್ಟಿಂಗ್ ಮಾಡುವಂತದ್ದು ಅಂದ್ರೆ ಸ್ಟಂಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ನಡು ರಸ್ತೆಯಲ್ಲಿ. ಅದೇ ಕಾರನ್ನ ಅಂದ್ರೆ ನೀವು ನೋಡ್ತಾ ಇರೋದು ಆ ಕಾರನ್ನ ಈಗಾಗಲೇ ಕೂಡ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಅದನ್ನ ಅವರ ಕಡೆ ರಿಕ್ಕಿ ರೈ ಒಡೆತನದ ಕಾರು ಅಂತ ಕನ್ಫರ್ಮೇಶನ್ ಆಗಿದೆ. ಅಂದ್ರೆ ದೆಹಲಿ ಮೂಲದ ಕಾರು. ವಿನೋದ್ ಕುಮಾರ್ ಎಂಬುವರಿಂದ ಆ ಕಾರನ್ನ ಸೆಕೆಂಡ್ ಹ್ಯಾಂಡ್ಗೆ ಬೈ ಮಾಡಿರ್ತಾರೆ. ಇದೇ ಜನವರಿ 27ನೇ ತಾರೀಕಿನಂದು ಅವರು ರಿಕ್ಕಿ ರೈ ಅವರು ಅದನ್ನ ವಶಕ್ಕೆ ಅಂದ್ರೆ ಬೈ ಮಾಡಿರ್ತಾರೆ. ಈಗ ಅದೇ ಕಾರಿನಲ್ಲಿ ಅವರು ಡ್ರಾಫ್ಟಿಂಗ್ ಮಾಡುವಂತದ್ದು ಅಂದ್ರೆ ಸ್ಟಂಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಾರನ್ನ ಏನ ಪೊಲೀಸರು ಕೂಡ ವಶಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರ್ತಾರೆ. ಈಗ ಸದ್ಯಕ್ಕೆ ಅದರಲ್ಲಿರುವಂತಹ ಕಾರಿನ ಒಳಗಡೆ ಇರುವಂತದ್ದು ಯಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲ. ಬಟ್ ಆ ಕಾರು ರಿಕ್ಕಿ ರೈ ಒಡೆತನದ ಅನ್ನುವುದಕ್ಕೆ ಎಲ್ಲಾ ರೀತಿಯಾದಂತಹ ದಾಖಲಾತಿಗಳು ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿ ಆ ಕಾರನ್ನ ಬೈ ಮಾಡಿರುವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಎಲ್ಲ ಕೂಡ ಪತ್ತೆ ಆಗಿರುತ್ತೆ. ಸದ್ಯಕ್ಕೆ ಆ ಕಾರಿನ ಒಳಗಡೆ ಯಾರಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿಯನ್ನ ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಕ್ಕಿ ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಾಫ್ಟಿಂಗ್ ಮಾಡುವಂತದ್ದು ಅಂದ್ರೆ ಸ್ಟಂಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ನಡು ರಸ್ತೆಯಲ್ಲಿ. ಅದೇ ಕಾರನ್ನ ಅಂದ್ರೆ ನೀವು ನೋಡ್ತಾ ಇರೋದು ಆ ಕಾರನ್ನ ಈಗಾಗಲೇ ಕೂಡ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಇವತ್ತು ಅದನ್ನ ಅವರ ಕಡೆ ರಿಕ್ಕಿ ರೈ ಒಡೆತನದ ಕಾರು ಅಂತ ಕನ್ಫರ್ಮೇಶನ್ ಆಗಿದೆ. ಅಂದ್ರೆ ದೆಹಲಿ ಮೂಲದ ಕಾರು. ವಿನೋದ್ ಕುಮಾರ್ ಎಂಬುವರಿಂದ ಆ ಕಾರನ್ನ ಸೆಕೆಂಡ್ ಹ್ಯಾಂಡ್ಗೆ ಬೈ ಮಾಡಿರ್ತಾರೆ. ಇದೇ ಜನವರಿ 27ನೇ ತಾರೀಕಿನಂದು ಅವರು ರಿಕ್ಕಿ ರೈ ಅವರು ಅದನ್ನ ವಶಕ್ಕೆ ಅಂದ್ರೆ ಬೈ ಮಾಡಿರ್ತಾರೆ. ಈಗ ಅದೇ ಕಾರಿನಲ್ಲಿ ಅವರು ಡ್ರಾಫ್ಟಿಂಗ್ ಮಾಡುವಂತದ್ದು ಅಂದ್ರೆ ಸ್ಟಂಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕಾರನ್ನ ಏನ ಪೊಲೀಸರು ಕೂಡ ವಶಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ವಶಕ್ಕೆ ಪಡೆದಿರ್ತಾರೆ. ಈಗ ಸದ್ಯಕ್ಕೆ ಅದರಲ್ಲಿರುವಂತಹ ಕಾರಿನ ಒಳಗಡೆ ಇರುವಂತದ್ದು ಯಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲ. ಬಟ್ ಆ ಕಾರು ರಿಕ್ಕಿ ರೈ ಒಡೆತನದ ಅನ್ನುವುದಕ್ಕೆ ಎಲ್ಲಾ ರೀತಿಯಾದಂತಹ ದಾಖಲಾತಿಗಳು ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿ ಆ ಕಾರನ್ನ ಬೈ ಮಾಡಿರುವುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಎಲ್ಲ ಕೂಡ ಪತ್ತೆ ಆಗಿರುತ್ತೆ. ಸದ್ಯಕ್ಕೆ ಆ ಕಾರಿನ ಒಳಗಡೆ ಯಾರಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿಯನ್ನ ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.